ಇವತ್ತಿನ ವಿಡಿಯೋದಲ್ಲಿ ನಮಗೆ ಸಾಮಾನ್ಯವಾಗಿ ಪ್ರತಿ ವರ್ಷ 10 ರಾತ್ರಿಗಳು ಬರ್ತಾ ಇತ್ತು. ಅಂದರೆ 10 ದಿನಗಳ ನವರಾತ್ರಿ ಆಚರಣೆ ನಾವು ಮಾಡ್ತಾ ಇದ್ವಿ. ಈ ಸಲ 11 ರಾತ್ರಿಗಳಿದೆ. ಹಾಗಾದರೆ ಯಾವ ರೀತಿ ಲೆಕ್ಕ ತಗೋಬೇಕಾಗುತ್ತೆ, ಯಾವ ದಿನ ಎಕ್ಸ್ಟ್ರಾ ಬಂದಿರೋದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ನವರಾತ್ರಿಯಲ್ಲಿ ಮನೆಯಲ್ಲಿ ಹಾಲು ಕುಸ್ಬೇಕು ಅಂತಂದರೆ, ಮತ್ತು ಒಂದು ಒಳ್ಳೆಯ ಕೆಲಸನ ಪ್ರಾರಂಭ ಮಾಡಬೇಕು ಅಂತಂದರೆ, ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈ ನವರಾತ್ರಿನಲ್ಲಿ ಯಾವ ದಿನ ತುಂಬಾ ಒಳ್ಳೆ ದಿನ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಈ ನವರಾತ್ರಿನಲ್ಲಿ ಈ ಒಂದು ದಿನ ನೀವು ಕಣ್ಮುಚ್ಕೊಂಡು ಯಾವುದೇ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡ್ಬೋದು. ಯಾವುದೇ ಮುಹೂರ್ತ ನೋಡೋಂಗಿಲ್ಲ, ಯಾವುದೇ ಗಳಿಗೆ ನೋಡೋಂಗಿಲ್ಲ, ಏನೂ ನೋಡೋಂಗಿಲ್ಲ. ಕಣ್ಮುಚ್ಕೊಂಡು ನೀವು ಆ ದಿನ ಆ ಕೆಲಸವನ್ನು ಪ್ರಾರಂಭ ಮಾಡ್ಬೋದು. ಇವಾಗ ಇದೆಲ್ಲ ವಿಷಯವನ್ನು ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ನಮಗೆ ನವರಾತ್ರಿ ಶುರುವಾಗಿದ್ದು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ನವರಾತ್ರಿ ಪ್ರಾರಂಭ ಆಯಿತು. ಮತ್ತು ಅಕ್ಟೋಬರ್ 2ನೇ ತಾರೀಕುವರೆಗೂ ನಾವು ನವರಾತ್ರಿನ ಆಚರಣೆ ಮಾಡ್ತೀವಿ, ಅಂದರೆ ವಿಜಯದಶಮಿವರೆಗೂ. ಹಾಗೆ ನಾವು ಯಾವ ರೀತಿ ಲೆಕ್ಕ ತಗೋಬೇಕಾಗುತ್ತೆ, ಮತ್ತು ಸಾಮಾನ್ಯವಾಗಿ ಪ್ರತಿ ವರ್ಷ 10 ರಾತ್ರಿಗಳು ಬರ್ತಾ ಇತ್ತು. ಈ ಸಲ 11 ರಾತ್ರಿಗಳಿದೆ. ಹಾಗಾದರೆ ಯಾವ ರೀತಿ ಲೆಕ್ಕ ತಗೋಬೇಕಾಗುತ್ತೆ, ಯಾವ ದಿನ ಎಕ್ಸ್ಟ್ರಾ ಬಂದಿರೋದು ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಚತುರ್ಥಿ ತಿಥಿ 2 ದಿನ ಇರೋದ್ರಿಂದ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6:20 ತನಕ ಕೂಡ ಇರುತ್ತೆ. ಹಾಗಾಗಿ ಆ ದಿನ ಕೂಡ ನಮಗೆ ಚತುರ್ಥಿ ತಿಥಿ ಲೆಕ್ಕನೇ ಬರೋದು. ಆಮೇಲೆ ಪಂಚಮಿ ತಿಥಿ ಶುರು ಆಗುತ್ತೆ. ಹಾಗಾಗಿ ಶುಕ್ರವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಹಾಲು ಉಕ್ಕಿಸ್ಬೇಕು ಅಂತ ಅಂದರೆ, ಇನ್ನು ಯಾವುದೇ ಒಂದು ಹೊಸ ಕೆಲಸನ ಪ್ರಾರಂಭ ಮಾಡೋದಕ್ಕೆ ಒಳ್ಳೆ ದಿನ ಯಾವುದು ಅಂತ ಅಂದರೆ 29ನೇ ತಾರೀಕು ಸಪ್ತಮಿ ದಿನ. ಆ ದಿನ ಸಪ್ತಮಿ ಮೂಲ ನಕ್ಷತ್ರ ಇರುತ್ತೆ. ಆ ದಿನದ ಸರಸ್ವತಿ ಪೂಜೆ ತುಂಬಾ ಒಳ್ಳೆಯದು. ಈ ದಿನ ನೀವು ಮನೆಯಲ್ಲಿ ಹಾಲು ಉಕ್ಸೋದೇ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಅಂದರೆ, ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೂ ಕೂಡ ಈ ದಿನ ಮಾಡ್ಬೋದು. ಇನ್ನು 2ನೇ ತಾರೀಕು ಅಂದರೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ಇರುತ್ತೆ. ಆ ದಿನ ಕೂಡ ಅಷ್ಟೇ ತುಂಬಾ ಶ್ರೇಷ್ಠವಾದ ದಿನ, ತುಂಬಾ ಒಳ್ಳೆಯ ದಿನ. ಆ ದಿನ ತುಂಬಾ ಚೆನ್ನಾಗಿದೆ. ಈ 2 ದಿನದಲ್ಲಿ ನೀವು ಕೆಲಸವನ್ನು ಮಾಡ್ಬೋದು. 28ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 29ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆ ತನಕ ಇರುತ್ತೆ. ಇನ್ನು ಆ ದಿನ ಮೂಲ ನಕ್ಷತ್ರ ಕೂಡ ಅಷ್ಟೇ. 28ನೇ ತಾರೀಕು ಭಾನುವಾರ ರಾತ್ರಿ 10:30 30ನೇ ತಾರೀಕು ಮಧ್ಯರಾತ್ರಿ ಅಂದರೆ 12:40 ತನಕ ಸರಿಸುಮಾರು ಹತ್ತತ್ರ 1 ಗಂಟೆ ತನಕ ಇರುತ್ತೆ. ಅಂದರೆ 29ನೇ ತಾರೀಕು ಮಧ್ಯರಾತ್ರಿ ನಾನು ಹೇಳ್ತಾ ಇರೋದು, ಅದು ನಮಗೆ 30ನೇ ತಾರೀಕೆ ಲೆಕ್ಕ ಬರುತ್ತೆ. 12 ಗಂಟೆ ಕಳೆದ ಮೇಲೆ 30ನೇ ತಾರೀಕೆ ಅಲ್ವಾ, ಆ ದಿನ ಪೂರ್ತಿ ಮೂಲ ನಕ್ಷತ್ರ ಸಪ್ತಮಿ ತಿಥಿ ಇರುತ್ತೆ. ತುಂಬಾ ಒಳ್ಳೆ ದಿನ. ಆ ದಿನ ನೀವು ಬೇಕಿದ್ದರೆ ಯಾವುದೇ ಒಳ್ಳೆ ಕೆಲಸವನ್ನು ಮಾಡ್ಕೋಬೋದು. ಇನ್ನು ಟೈಮಿಂಗ್ಸ್ ಅಂದರೆ ಸೋಮವಾರ 29ನೇ ತಾರೀಕು ಸೋಮವಾರ ಬೆಳಗ್ಗೆ 7:30 ಒಳಗಾಗಿ ನೀವು ಮನೆ ಹಾಲು ಉಕ್ಸೋದೇ ಆಗಿರ್ಬೋದು, ಈ ಕೆಲಸವನ್ನು ಮಾಡ್ಕೋಬೋದು. ನೀವು ಮನೆಯಲ್ಲಿ ಹಾಲು ಉಕ್ಸೋದೇ ಆಗಿದ್ರೆ ಸೌಭಾಗ್ಯ ಯೋಗ ಇರುತ್ತೆ. 7:30 ಒಳಗಾಗಿ, ಬೆಳಗ್ಗೆ 5 ಗಂಟೆಯಿಂದ 7:30 ಒಳಗಾಗಿ ನೀವು ಮನೆಯಲ್ಲಿ ಹಾಲು ಉಕ್ಸೋದೇ ಆಗಿದ್ದರೆ ಆ ದಿನ ಮಾಡ್ಕೊಳ್ಳಿ. ಮತ್ತು ರಾಹುಗಾಲ ಕಳೆದ ನಂತರ 7:30 9 ಗಂಟೆ ನಂತರ ರಾಹುಗಾಲ ಇರುತ್ತೆ. ಅದನ್ನು ನೋಡಿಕೊಂಡು ಆಮೇಲೆ ಬೇಕಾದರೆ ನೀವು ಮಾಡ್ಕೋಬೋದು. ಹಾಗೆ ಅದೇ ಸಮಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7:30 ತನಕ ಅಮೃತ ಗಳಿಗೆ ಇರುತ್ತೆ. ಹಾಗಾಗಿ 5 ಗಂಟೆಯಿಂದ 7:30 ತನಕ ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು. ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12:30 1:15 ತನಕ ಇರುತ್ತೆ. ಬೇರೆ ಏನಾದರೂ ಕೆಲಸಗಳು ಮಾಡೋದಿದ್ರೆ ಮಾಡ್ಕೋಬೋದು. ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ಇರುತ್ತೆ. ಈ ದಿನ ಯಾವುದೇ ಒಳ್ಳೆ ಕೆಲಸ ಮಾಡೋದಕ್ಕೂ ಮುಹೂರ್ತ ನೋಡೋದೇ ಬೇಡ. ನೀವು ಕಣ್ಮುಚ್ಕೊಂಡು ಆ ದಿನ ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನು ನೀವು ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ದಿನ ಮಾಡ್ಬೋದು. ಅಕ್ಟೋಬರ್ 1ನೇ ತಾರೀಕು ಮಧ್ಯಾಹ್ನ 1:30 ಅಕ್ಟೋಬರ್ 2ನೇ ತಾರೀಕು 1:40 ತನಕ ದಶಮಿ ತಿಥಿ ಇರುತ್ತೆ. ಈ ದಿನ ಏನಾದರೂ ನೀವು ಮನೆಯಲ್ಲಿ ಹಾಲು ಉಕ್ಕಿಸ್ಬೇಕು, ಬೇರೆ ಇನ್ನೇನಾದರೂ ಒಳ್ಳೆ ಕೆಲಸಗಳು ಮಾಡ್ತೀರಾ ಅಂತಂದರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡಿದ್ರೆ ಒಳ್ಳೆಯದು. ಈ ದಿನ ಯಾವುದೇ ಮುಹೂರ್ತ ನೋಡೋದಕ್ಕೆ ಹೋಗಬೇಡಿ ಅಂತಾರೆ. ಅದರಲ್ಲಿ ಒಂದು ಒಳ್ಳೆ ಕೆಲಸ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡ್ಕೋಬೋದು.
ಇದಕ್ಕೆ ಕಾರಣ ಏನಂತ ಅಂದರೆ ಸುಕರ್ಮ ಯೋಗ 6 ಗಂಟೆ ಒಳಗಾಗಿ ಮುಗ್ದೋಗುತ್ತೆ. ಮತ್ತೆ ಅಮೃತಗಳಿಗೆ 7 ಗಂಟೆ ತನಕ ಇರುತ್ತೆ. ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ 7 ಗಂಟೆವರೆಗೂ ಇರುತ್ತೆ. ಹಾಗಾಗಿ ಆ ದಿನ 7 ಗಂಟೆ ಒಳಗಾಗಿ ಮಾಡ್ಕೋಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆ ಕೂಡ ಇರುತ್ತೆ. ಇದಿಷ್ಟು ಕೂಡ ಮನೆಯಲ್ಲಿ ಯಾವ ದಿನ ಹಾಲು ಕುಸ್ಬೇಕು, ಯಾವ ದಿನ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೋಬೋದು, ಅದು ಟೈಮಿಂಗ್ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇವಾಗ ಅತಿ ಮುಖ್ಯವಾಗಿ ಈ ನವರಾತ್ರಿಯಲ್ಲಿ 11 ರಾತ್ರಿಗಳು ಬಂದಿದ್ಯಾ ಅಂದರೆ 11 ದಿನ ನವರಾತ್ರಿಯನ್ನು ನಾವು ಆಚರಣೆ ಮಾಡಬೇಕಾ ಅನ್ನೋ ಒಂದು ಅನುಮಾನ ಎಲ್ರಿಗೂ ಕೂಡ ಇದೆ. ಇದು ಯಾವ ದಿನ ಆ ರೀತಿ ಬಂದಿದೆ, ಇವಾಗ ಇದನ್ನು ತಿಳ್ಕೊಳ್ಳೋಣ. ನಾವು 25ನೇ ತಾರೀಕು ಗುರುವಾರ ಕೂಷ್ಮಾಂಡ ದೇವಿಯ ಪೂಜೆ ಮಾಡಿರ್ತೀವಿ ಚತುರ್ಥಿ ದಿನ. ಚತುರ್ಥಿ ತಿಥಿ ನಾಳೆ ಬೆಳಗ್ಗೆ 6 ಗಂಟೆ 20 ನಿಮಿಷದ ತನಕ ಇರುತ್ತೆ. ನಮಗೆ ಸೂರ್ಯ ಉದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೆ ಆ ದಿನ ಪೂರ್ತಿ ಅದೇ ಲೆಕ್ಕ ಬರೋದ್ರಿಂದ ಪಂಚಮಿ ಶನಿವಾರ ಬರುತ್ತೆ. 27ನೇ ತಾರೀಕು ಶನಿವಾರನೇ ಪಂಚಮಿ ಬರುತ್ತೆ. ನಾಳೆ ಬೆಳಗ್ಗೆ 6 ಗಂಟೆ 20 ನಿಮಿಷದಿಂದ ಅಂದರೆ 6 ಗಂಟೆ 20 ನಿಮಿಷದ ಮೇಲೆ ಪಂಚಮಿ ತಿಥಿ ಶುರು ಆಗುತ್ತೆ. 27ನೇ ತಾರೀಕು ಬೆಳಗ್ಗೆ 8 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಶನಿವಾರ ಬೆಳಗ್ಗೆ ನಮಗೆ ಸೂರ್ಯ ಉದಯ ಕಾಲದಲ್ಲಿ ಪಂಚಮಿ ತಿಥಿ ಇರುತ್ತೆ. ನಾಳೆ ಬೆಳಗ್ಗೆ ಸೂರ್ಯ ಉದಯ ಆದ ನಂತರ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾಳೆನೂ ಕೂಡ ಕೂಷ್ಮಾಂಡ ದೇವಿ ಪೂಜೆನೇ ಇರುತ್ತೆ. ಹಾಗಾಗಿ ಯಾರೆಲ್ಲ ಇನ್ನು ನವರಾತ್ರಿ ಪೂಜೆಗಳನ್ನು ಶುರು ಮಾಡಿಲ್ವೋ ನಾಳೆ ಮಾಡ್ಕೋಬೋದು. ಅಂದರೆ ನಾಳೆನೂ ಕೂಡ ಕೂಷ್ಮಾಂಡ ದೇವಿ ಪೂಜೆನೇ ಇರುತ್ತೆ. ಅಥವಾ ಸಂಜೆ ಮೇಲೆ ನಮಗೆ ಪಂಚಮಿ ಇರೋದ್ರಿಂದ ನಾಳೆ ಲಲಿತಾ ಪಂಚಮಿ ಅಂತ ಹೇಳಿ ನಾವು ಲಲಿತಾ ದೇವಿಯನ್ನು ಆರಾಧನೆ ಮಾಡ್ತೀವಿ. ಇನ್ನು 27ನೇ ತಾರೀಕು ಶನಿವಾರ ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡಬೇಕು. ಸ್ಕಂದಮಾತಾ ಪೂಜೆಯನ್ನು ಮಾಡಬೇಕು. ಭಾನುವಾರ ಷಷ್ಠಿ ಇರುತ್ತೆ. ಸೋಮವಾರ ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಸಪ್ತಮಿ ತಿಥಿ ಇರುತ್ತೆ. ಆ ದಿನ ಸರಸ್ವತಿ ಪೂಜೆ. ಇನ್ನು ಮಂಗಳವಾರ 30ನೇ ತಾರೀಕು ಅಷ್ಟಮಿ ಇರುತ್ತೆ. ಆ ದಿನ ಮಹಾಗೌರಿ ಪೂಜೆ ಇರುತ್ತೆ. ಅಕ್ಟೋಬರ್ 1ನೇ ತಾರೀಕು ಆಯುಧ ಪೂಜೆ ಮಹಾನವಮಿ. ಇನ್ನು ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ. ನಿಮಗೆ 11 ದಿನ ನವರಾತ್ರಿ ಯಾವ ರೀತಿ ಲೆಕ್ಕ ಹಾಕೊಳ್ಳೋದು, ಯಾವ ದಿನ ಜಾಸ್ತಿ ಬಂದಿರೋದು ಅಂತ ಅನ್ನೋದ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಕೂಡ ನವರಾತ್ರಿನಲ್ಲಿ 11 ದಿನ ಆಚರಣೆ ಮಾಡುವಂಥದ್ದು ಈ ಸಲ ಬಂದಿದೆಯಾ ಅಥವಾ ಪ್ರತಿ ವರ್ಷದಂತೆ ನವರಾತ್ರಿ 10 ದಿನ ಆಚರಣೆ ಮಾಡುವಂಥದ್ದು ಬಂದಿದೆಯಾ ಅನ್ನೋ ಒಂದು ಗೊಂದಲಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.